ಇವತ್ತು ನಾವು ಹಲಸಿನ ಹಣ್ಣಿನಿಂದ ಮೊಳಕ ಮಾಡೋ ವಿಧಾನನ ತಿಳ್ಕೊಳ್ಳೋಣ. ತುಂಬ ಸುಲಭವಾದ ಅಡುಗೆ ಇದು. ಆದರೆ ಮಾಡುವಾಗ ಕೆಲವೊಂದು ಅಂಶಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಕರೆಕ್ಟಾಗಿ ಬರ್ತದೆ. ಇಲ್ಲದೇ ಇದ್ದರೆ ಒಂದು ಮೇಲ್ಮೈ ಸೀದು ಹೋಗ್ತದೆ, ಒಳಗಡೆ ಹಸಿಯಾಗಿ ಉಳಿತದೆ ಅಥವಾ ಎಣ್ಣೆ ಜಾಸ್ತಿ ಹೀರ್ಕೊಳ್ತದೆ. ಸರಿಯಾಗಿ ಸುಲಭವಾಗಿ ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ, ನಾನು ಅಂಬಿಕಾ ಶೆಟ್ಟಿ. ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾನು 1.5 ಕಪ್ ಆಗುವಷ್ಟು ಸಿಹಿಯಾದ ಹಲಸಿನ ಹಣ್ಣಿನ ಸೊಳೆಗಳನ್ನು ಅದರ ಬೀಜನೆಲ್ಲ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 1.5 ಕಪ್ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ 2 ಏಲಕ್ಕಿ, 1/4 ಕಪ್ ಬೆಲ್ಲ ಹಾಕಿದ್ದೇನೆ. ನಾನು ಹೇಳಿದೆ ಇದು ಸಿಹಿಯಾಗಿದೆ ಅಂತ, ಹಾಗಾಗಿ ಬೆಲ್ಲ ಕಡಿಮೆ ಹಾಕಿದ್ದೇನೆ. ಮೊಳಕ ಸ್ವಲ್ಪ ಸಿಹಿಯಾಗಿ ಇರ್ತದೆ. ನಿಮ್ಮ ಸಿಹಿಗೆ ತಕ್ಕ ಹಾಗೆ ನೀವು ಬೆಲ್ಲದ ಪ್ರಮಾಣನ ಜಾಸ್ತಿ ಮಾಡ್ಬೋದು. ರುಬ್ಬುವಾಗ ನೀರು ಹಾಕಬಾರ್ದು. ಒಮ್ಮೆ ಅವೆಷ್ಟನ್ನು ರುಬ್ಬಿ ಆದ ಮೇಲೆ ನೆನೆಸಿಟ್ಕೊಂಡಂಥ ಅಕ್ಕಿನ ಹಾಕ್ತಾ ಇದ್ದೇನೆ. ಅಕ್ಕಿನೂ ಕೂಡ ನಾನು 2 ಬ್ಯಾಚಲ್ಲಿ ಹಾಕ್ತೇನೆ. ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದಕ್ಕೆ 1/4 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನೂ ಕೂಡ ಹಾಕ್ತಾ ಇದ್ದೇನೆ. ಸಣ್ಣ ಮಿಕ್ಸಿ ಜಾರಿನಲ್ಲಾದರೆ ನೀರು ಹಾಕದೇನೆ ನಾವು ಸುಲಭದಲ್ಲಿ ರುಬ್ಕೊಳ್ಬೋದು. ಹಾಗಾಗಿ ನಾನು 2 ಬ್ಯಾಚಲ್ಲಿ ರುಬ್ಕೊಳ್ಳೋದಾದರೂ ಅಡ್ಡಿಲ್ಲ ಅಂಥೇಳಿ ಸಣ್ಣ ಜಾರಿನಲ್ಲೇ ತಗೊಂಡು ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಮೊದಲು ನುಣ್ಣಗೆ ರುಬ್ಬಿರೋ ಅಂಥ ಇದನ್ನು ಅಕ್ಕಿ ಹಿಟ್ಟನ್ನು ಪಾತ್ರೆಗೆ ಹಾಕಿ ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉಳಿಸ್ಕೊಂಡು ಅದಕ್ಕೆ ಉಳಿದ ಅಕ್ಕಿಯನ್ನು ಹಾಕಿದ್ದೇನೆ. ಆಗ ಏನಾಗ್ತದೆ ಅಂದರೆ ಆ ಹಲಸಿನ ಹಣ್ಣಿನ ಸೊಳೆಯಲ್ಲಿರುವ ತೇವಾಂಶ ಇರ್ತದೆ, ರುಬ್ಬುವಾಗ ನಮಗೆ ಆರಾಮಾಗ್ತದೆ. ಇಲ್ಲದೇ ಇದ್ದರೆ ನೀರು ಹಾಕೋ ಪ್ರಸಂಗ ಬರ್ತದೆ. ನೀವು ಒಂದು ವೇಳೆ ನೀರು ಹಾಕಿದರೆ ಮೊಳಕ ಸ್ವಲ್ಪ ಹಿಟ್ಟು ನೀರಾಗ್ತದೆ, ಮತ್ತು ಅಕ್ಕಿ ಹಿಟ್ಟು ಹಾಕಿದರೆ ರುಚಿ ಸ್ವಲ್ಪ ಕಡಿಮೆ ಆಗ್ತದೆ. ಹಾಗೆಯೇ ಎಣ್ಣೆ ಹೀರ್ಕೊಳ್ತದೆ ಸ್ವಲ್ಪ ತೆಳ್ಳಗೆ ಇದ್ದರೆ ಹಿಟ್ಟು. ಹೀಗೆ ರುಬ್ಬಿದಂಥ ಹಿಟ್ಟಿಗೆ ಅರ್ಧ ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿದ್ದೇನೆ. ನೋಡಿ, ಹಿಟ್ಟಿನ ಸ್ಥಿರತೆ ಈ ರೀತಿ ಇರಬೇಕು. ಸ್ವಲ್ಪನೂ ನೀರು ಹಾಕಿ ರುಬ್ಬಿರೋದು ಅಲ್ಲ ಇದು. ಹೀಗೆ ನಾವು ಅದನ್ನ ಎಣ್ಣೆಗೆ ಬಿಡುವಾಗ ಬೀಳಬೇಕು ಆರಾಮಾಗಿ, ಆದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರಬೇಕು. ಎಣ್ಣೆ ನೀವು ಮೊಳಕ ಹಾಕೋ ಮುಂಚೆ ಸರಿಯಾಗಿ ಕಾದಿರಬೇಕು. ಮತ್ತು ಉರಿಯನ್ನು ಮಧ್ಯಮದಲ್ಲಿ ಇಟ್ಕೊಳ್ಳಿ. ನೀವು ಚಿಕ್ಕ ಉರಿಯಲ್ಲಿ ಇಟ್ಕೊಂಡ್ರೆ ತುಂಬ ಹೊತ್ತು ತಗೊಳ್ತದೆ ಒಂದು, ಮತ್ತು ಕೆಲವೊಮ್ಮೆ ಎಣ್ಣೆ ಹೀರ್ಕೊಳ್ತದೆ ಮೊಳಕ. ದೊಡ್ಡ ಉರಿಯಲ್ಲಿ ಇಟ್ಟರೆ ಮೇಲ್ಮೈ ಫುಲ್ ಒಂದೇ ಸರಿ ಕೆಂಪಾಗಿ ಬಿಡ್ತದೆ, ನಂತರ ಕಪ್ಪು ಬಣ್ಣಕ್ಕೆ ಹೋಗ್ತದೆ, ಆದರೆ ಒಳಗಡೆ ಹಸಿಯಾಗಿ ಉಳಿತದೆ. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಒಂದೇ ಸಮನೆ ಅದನ್ನ ತಿರುವಿ ಕರಿಬೇಕು. ಈ ಮೊಳಕ ಹೇಗೆ ಅಂತ ಹೇಳಿದರೆ, ನೀವು ಒಂದು ಕಡೆ ಕರಿದ ನಂತರ ಮೊಗುಚಿ ಹಾಕಿ ಇನ್ನೊಂದು ಕಡೆ ಕರಿಲಿಕ್ಕೆ ಆಗೋದಿಲ್ಲ. ಅದನ್ನು ಸೌಟಿನಲ್ಲೇ ಆ ಮೊಳಕ ತಿರುವುತ್ತಾ ಇರಬೇಕು. ಆಗ ಒಂದೇ ಸಮನೆ ಎಲ್ಲ ಕಡೆ ಅದು ಕಾಯ್ತದೆ. ಒಂದು ಕಡೆ ಬೆಳ್ಳಗೆ ಒಂದು ಕಡೆ ಕಪ್ಪಗೆ ಆಗೋದಿಲ್ಲ. ಹೀಗೆ ಒಂದೇ ಹದದಲ್ಲಿ ಚೆನ್ನಾಗಿ ಅದನ್ನು ಕರೆದು ತೆಗಿಬೇಕು. ಹೊಂಬಣ್ಣ ಬರೋ ತನಕ ಕರೆದು ತೆಗಿಬೇಕು. ಇದೀಗ ಚೆನ್ನಾಗಿ ಬೆಂದಿದೆ ಕೂಡ. ನಾನು ಸರಿಯಾಗಿ ಓಪನ್ ಮಾಡಿ ತೋರಿಸ್ತೇನೆ, ಗೊತ್ತಾಗ್ತದೆ. ಮೇಲ್ಮೈ ಚೆನ್ನಾಗಿದೆ, ಹೊಂಬಣ್ಣಕ್ಕೆ ತಿರುಗಿದೆ, ಒಳಗಡೆ ಕೂಡ ಸರಿಯಾಗಿ ಬೆಂದಿದೆ, ಎಣ್ಣೆ ತುಂಬ ಹೀರ್ಕೊಂಡಿಲ್ಲ. ಇದನ್ನು ನೀವು 1 ವಾರದವರೆಗೆ ಇಟ್ಟುಕೊಂಡು ತಿನ್ಬೋದು. ಫ್ರಿಜ್ನಲ್ಲೆಲ್ಲ ಇಡೋದಲ್ಲ, ರೂಮ್ ಟೆಂಪ್ರೇಚರ್ನಲ್ಲೇ ಇಟ್ಕೊಂಡು ತಿನ್ಬೋದು. ಇವತ್ತಿನ ಈ ರೆಸಿಪಿ ಮೊಳಕ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮ ದಿನ ಶುಭವಾಗಿರಲಿ. ಧನ್ಯವಾದಗಳು.